ಬನ್ನಿ ಇವತ್ತು ನಾನು ಲೈವ್ ಟ್ರೇಡ್ ರೆಕಾರ್ಡ್ ಮಾಡ್ತಾ ಇದ್ದೀನಿ 3 ಆಗಸ್ಟಿಗೆ. ಈಗ ಜುಬ್ಲಿ ಫುಡ್ಡು ಸೆಲ್ ಸೈಡ್ ಬರ್ತಾಯಿದೆ. ನಾನು ಇದು ಸೆಲ್ಲಿಗೆ ಐಡೆಂಟಿಫೈ ಮಾಡಿರೋಂಥ ಟ್ರೇಡು, ಅದರಲ್ಲಿ ಎಂಟ್ರಿ ಕೊಟ್ಬಿಡೋಣ. ಓಕೆ, ಜುಬ್ಲಿ ಫುಡ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಯಾವುದಾದ್ರು ಅದೇ ರೀತಿ ಸಿಗ್ತಾ ಅಂದರೆ ಎಂಟ್ರಿ ಕೊಡೋಣ. ನೆಕ್ಸ್ಟು ಆ್ಯಕ್ಸಿಸ್ ಬ್ಯಾಂಕಲ್ಲಿ ಐ ಥಿಂಕ್ ಎಂಟ್ರಿ ಸಿಗುತ್ತೆ ಅನ್ಕೊತಾ ಇದ್ದೀನಿ. ಆ್ಯಕ್ಸಿಸ್ ಬ್ಯಾಂಕು ಕೆಳಗಡೆ ಬರ್ತಾ ಇದೆ. ಬನ್ನಿ ಆ್ಯಕ್ಸಿಸ್ ಬ್ಯಾಂಕನ್ನು ಸೆಲ್ ಮಾಡೋಣ. ಒಂದು 10 ಪಾಯಿಂಟ್ಸ್ ಎಲ್ಲಿ ಬಿಟ್ಟು ಆ್ಯಕ್ಸಿಸ್ ಬ್ಯಾಂಕ್ ಎಂಟ್ರಿ ಕೊಡ್ಬೋದು. ಓಕೆ, ಆ್ಯಕ್ಸಿಸ್ ಬ್ಯಾಂಕ್ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲಿ ನೋಡ್ಬೋದು, ಒಂದು ನಮ್ಮ ಮುತ್ತೂಟ್ ಫೈನಾನ್ಸಲ್ಲಿ ಒಂದು ಬಿಗ್ ರೆಡ್ ಕ್ಯಾಂಡಲ್ ಕೆಳಗಡೆ ಎಂಟ್ರಿ ಹಾಕಿ ಇಟ್ಟಿದ್ದೀನಿ. ಇನ್ನೊಂದು ಆಲ್ರೆಡಿ ನಾನು ಜುಬ್ಲಿ ಫುಡ್ಡು SL ಇಟ್ಟಾಗ ಚಾನ್ಸಸ್ಸಲ್ಲಿದೆ. ಓಕೆ, ಜುಬ್ಲಿ ಫುಡ್ ಆಲ್ರೆಡಿ ನಿಯರ್ SL ಇಟ್ಟಾಗಿದೆ ಜುಬ್ಲಿ ಫುಡ್ಡಲ್ಲಿ. ಇವತ್ತು ನಮ್ದು 2 ಟ್ರೇಡು, ಒಂದು ಆ್ಯಕ್ಸಿಸ್ ಬ್ಯಾಂಕ್ ಎಂಟ್ರಿ ಕೊಟ್ಟಿದೆ, ಇನ್ನೊಂದು ಆಲ್ರೆಡಿ ಜುಬ್ಲಿ ಫುಡ್ಡಲ್ಲಿ SL ಇಟ್ಟಾಗಿದೆ. ಬನ್ನಿ ಒಂದು ನಿಫ್ಟಿಯಲ್ಲಿ ಏನಾದ್ರು ಎಂಟ್ರಿ ಸಿಗುತ್ತಾ ನೋಡೋಣ. ನಿಫ್ಟಿ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಮಾರ್ನಿಂಗಿಂದ ಅಪ್ ಮೂವ್ ಕೊಟ್ಟಿದೆ. ಇವತ್ತು ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಸಡನ್ ಡೌನ್ ಫಾಲ್ ಆಗೋ ಚಾನ್ಸಸ್ ಇದೆ. ಒಂದು 500 ರಿಸ್ಕಲ್ಲಿ ಒಂದು ಎಂಟ್ರಿ ಕೊಡೋಣ. ಯಾವ್ದಾದ್ರು ಚೆನ್ನಾಗಿರೋ ಆಪ್ಷನ್ಸ್ ಏನಾದ್ರು ಸಿಕ್ತು ಅಂದರೆ. ಬನ್ನಿ 25,450 PE ಒಂದು 22 ರುಪೀಸಲ್ಲಿ ನಡೀತಾ ಇದೆ. ಇದರಲ್ಲಿ ಲಾಸಸ್ ಆದರೂ ನಮಗೆ 0 ಆಗಾದರೂ 500 ರುಪೀಸ್ ಲಾಸ್ ಆಗುತ್ತೆ. ಎಂಟ್ರಿ ಕೊಟ್ಬಿಡೋಣ. ಓಕೆ, ಎಂಟ್ರಿ ಕೊಟ್ಟಿದ್ದೀನಿ ನಾನೀಗ 25,450 PE 22 ರುಪೀಸ್ಗೆ. ಇದು Hero ಟ್ರೇಡ್ ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡೋಣ ಇದರಲ್ಲಿ ಏನು ಪ್ರಾಫಿಟ್ ಆಗುತ್ತೆ ಅಂತಂದ್ಬಿಟ್ಟು. ಇವಾಗ ನಮ್ಮದು ಆಗಿರೋಂಥ ಉಳಿದಂಥ ಟ್ರೇಡ್ ಏನು ಪ್ಲೇಸ್ ಮಾಡಿದ್ವಲ್ಲ, ಅವ್ನು ಟ್ರೈ ಟು ಕ್ಯಾನ್ಸಲ್ ಮಾಡೋಣ. ಆಲ್ರೆಡಿ ಟೈಮ್ ಆಗ್ತಾ ಬಂತು. ಇನ್ನು ಆ್ಯಕ್ಸಿಸ್ ಬ್ಯಾಂಕನ್ನು ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಟ್ರಯಲ್ ಮಾಡೋಣ. ಬನ್ನಿ ಆ ಮುತ್ತೂಟ್ ಫೈನಾನ್ಸ್ ಟ್ರೇಡ್ ಕ್ಯಾನ್ಸಲ್ ಮಾಡಿಬಿಡೋಣ ಈಗ. ಓಕೆ, ಅದು ಕ್ಯಾನ್ಸಲ್ ಆಗಿದೆ. ಅದೇ ರೀತಿ ಆ್ಯಕ್ಸಿಸ್ ಬ್ಯಾಂಕ್ ಒಂದು ಸ್ವಲ್ಪ ಕೆಳಗಡೆ ಟ್ರಯಲ್ ಮಾಡೋಣ. ಈಗ ಲೇಟೆಸ್ಟ್ ಸ್ವಿಂಗ್ ಇದೆಯಲ್ಲ ಅದರ ಹತ್ರ, ಅದರಿಂದ ನಮ್ಮ ಲಾಸಸ್ಸು ಕಡಿಮೆ ಆಗುತ್ತೆ. ಆಲ್ರೆಡಿ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ ನಮ್ಮದು. ನಮ್ಮ ಲಾಸ್ ಏನಾಗುತ್ತೋ ಅಷ್ಟು ಮಿನಿಮೈಸ್ ಮಾಡಬೇಕು. ಅದರಿಂದ ನೀವು ಎಂದಾರು ಒಂದೇನು ಒಳ್ಳೆ ಪ್ರಾಫಿಟ್ ಆಯಿತು ಅಂದರೆ ನಿಮ್ಮ ಲಾಸಸ್ ಎಲ್ಲ ಕವರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಲಾಸಸ್ ಎಂದು ಜಾಸ್ತಿ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತಾಯಿದ್ದೀನಿ. ಓಕೆ, ಅದು ಸ್ಟಾಪ್ ಲಾಸ್ ಟ್ರಯಲ್ ಮಾಡಿದ್ದೀನಿ ಈಗ. ಬನ್ನಿ ಚಂಬಲ್ ಫರ್ಟಿಲೈಸರ್ ಇಟ್ಟಾಗಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಣ ಟ್ರೇಡ. ಓಕೆ, ಇನ್ನು ಉಳಿದಿದ್ದು ಆ್ಯಕ್ಸಿಸ್ ಬ್ಯಾಂಕ್ ನಡೀತಾ ಇದೆ. ಚಂಬಲ್ ಫರ್ಟಿಲೈಸರ್ ಓಕೆ ಕ್ಯಾನ್ಸಲ್. ಅದೇ ರೀತಿ L&T ಕೂಡ ಕ್ಯಾನ್ಸಲ್ ಮಾಡಿಬಿಡೋಣ ಅನ್ನಿಸ್ತಾ ಇದೆ ಟ್ರೇಡ್ನ. ಯಾಕಂದರೆ ಆಲ್ರೆಡಿ ನಮ್ಮದು 3 ಟ್ರೇಡ್ಸ್ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಅದಾನಿ ಎಂಟರ್ಟೈನ್ಮೆಂಟ್ ಅದು ಒಂದು ನಡೀತಾ ಇದೆ, ಅದರಲ್ಲೂ ಸ್ಟಾಪ್ ಲಾಸ್ ಟ್ರಯಲ್ ಮಾಡೋಣ. ಸ್ಟಾಪ್ ಲಾಸ್ ಟ್ರಯಲ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಿಸ್ಕ್ ಅಂದರೆ ಲಾಸಸ್ ನಾವು 500 ಅನ್ಕೊಂಡಕ್ಕಿಂತ ಕಡಿಮೆ ಸ್ಟಾಪ್ ಲಾಸ್ ಕೊಟ್ಬಿಡೋಣ. ನನಗೆ ಯಾಕೋ ಇವತ್ತು ಜಾಸ್ತಿ ಡೌನ್ ಸೈಡ್ ಹೋಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಅಪ್ ಸೈಡ್ ಯಾವುದು ಜಾಸ್ತಿ ಟ್ರೇಡ್ ತಗೊಂಡಿಲ್ಲ. ಬನ್ನಿ ಈಗ ಅದೇ ರೀತಿ L&T ಇದು ಒಂದು ಕ್ಯಾನ್ಸಲ್ ಮಾಡಿಬಿಡೋಣ ಟ್ರೇಡ್ನ. ಟೈಮ್ ಆಯಿತು, ಇದುವರೆಗೂ ಯಾವುದೇ ಥರದ ಟ್ರೇಡ್ ಸಿಕ್ಕಿಲ್ಲ. ಓಕೆ, ಈಗ ನಮಗೆ ನಡೀತಿರೋ ಟ್ರೇಡ್ ಅನ್ನೋದು ಒಂದು ನಿಫ್ಟಿಯಲ್ಲಿ ಆಪ್ಷನ್ನು, ಇನ್ನೊಂದು ಅದಾನಿ ಎಂಟರ್ಟೈನ್ಮೆಂಟು, ಆ್ಯಕ್ಸಿಸ್ ಬ್ಯಾಂಕು, 3 ಟ್ರೇಡು. ಒಂದು ಆಲ್ರೆಡಿ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇವತ್ತಿನ 4 ಟ್ರೇಡ್ಸ್ ಆಯಿತು. ಇಲ್ಲಿ ನೋಡ್ಬೋದು, ನಾನು Hero ಟ್ರೇಡ್ ತಗೊಂಡಿದ್ದೆಲ್ಲ ಅದು ಆಲ್ರೆಡಿ 1500-600 ಪ್ರಾಫಿಟ್ ನಡೀತಾ ಇದೆ. ಇವತ್ತು ಟ್ರೇಡಲ್ಲಿ ನನಗೆ ಅದಾನಿ ENT ಮತ್ತು ಜುಬ್ಲಿ ಫುಡ್ಡು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇನ್ನೊಂದು ನಿಫ್ಟಿ ಅದೇ PE ನಡೀತಾ ಇದೆ. ಇನ್ನೊಂದು ಆ್ಯಕ್ಸಿಸ್ ಬ್ಯಾಂಕಲ್ಲಿ ನಾನು 500 ಪ್ರಾಫಿಟ್ ಆಲ್ರೆಡಿ ಬುಕ್ ಮಾಡಿದ್ದೀನಿ.
ಬನ್ನಿ ಇದನ್ನು ಹೀರೋ ಜೀರೋ ಟ್ರೇಡ್ ಇನ್ನೂ ಹೊತ್ತು ಹೋಲ್ಡ್ ಮಾಡೋಣ. ಇಲ್ಲಿ ನೋಡ್ಬೋದು ಹೀರೋ ಜೀರೋ ಟ್ರೇಡ್ ಆಲ್ರೆಡಿ ನನಗೆ 2500 ರುಪೀಸ್ ಪ್ರಾಫಿಟ್ ತೋರಿಸ್ತದೆ. ಓವರ್ ಆಲ್ ಟುಡೇ ಪ್ರಾಫಿಟ್ 2500 ಇದೆ. ಈಗ ಆಲ್ರೆಡಿ ನಾನು ಈಗ ಸ್ಟಾಪ್ ಲಾಸ್ ಕೂಡ ಇಟ್ಟಿದ್ದೀನಿ 40 ರುಪೀಸ್ಗೆ. ನಾನು ತಗೊಂಡಿದ್ದು 22ಗೆ, 42 ಹಂಗಂದರೆ 500 ರುಪೀಸ್ ಲಾಸಲ್ಲೇ ಪ್ರಾಫಿಟಲ್ಲೇ ನಾನು ಎಕ್ಸಿಟ್ ಆಗಬೇಕು, ಇಲ್ಲಿಂದ ರಿವರ್ಸ್ ಆದರೂ ಕೂಡ ಅಂತಂದ್ಬಿಟ್ಟು. ಇಲ್ಲಾಂದರೆ ಇದು ಇನ್ನೂ ಶಿಫ್ಟ್ ಮಾಡೋಣ ಈಗ 60 ರುಪೀಸಿಗೆ ಸ್ಟಾಪ್ ಲಾಸ್ನ ಅಷ್ಟು ಶಿಫ್ಟ್ ಮಾಡಿಬಿಟ್ಟು ಇನ್ನೂ ಹೋಲ್ಡ್ ಮಾಡೋಣ. ಬನ್ನಿ ಇದನ್ನ ಹೀರೋ ಜೀರೋ ಟ್ರೇಡು ಇನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋಣ. ನನಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತಂದ್ಬಿಟ್ಟು. ಇವತ್ತು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಹೀರೋ ಜೀರೋ ಟ್ರೇಡಲ್ಲೇ ನಾವು ಪ್ರಾಫಿಟ್ ಗಳಿಸೋಣ. ನೋಡ್ಬೋದು ಆಲ್ರೆಡಿ ಇವತ್ತು ಹೀರೋ ಜೀರೋಲ್ಲಿ ನನಗೆ ಮೋರ್ ದ್ಯಾನ್ 4000 ರುಪೀಸ್ ಪ್ರಾಫಿಟ್ ಆಗಿದೆ. ಬನ್ನಿ ಇದನ್ನ ಕ್ಲೋಸ್ ಮಾಡೋಣ. 4000 ರುಪೀಸ್ ಪ್ರಾಫಿಟ್ ಒಳ್ಳೆ ಪ್ರಾಫಿಟ್ ಆಗಿದೆ ಹೀರೋ ಜೀರೋ ಟ್ರೇಡಲ್ಲೇ. 20 ತಾಂಡಿದ್ದು ಆಲ್ರೆಡಿ ನಿಯರ್ ಟು 200 ನಡೀತಾ ಇದೆ. ಓಕೆ, ಹೀರೋ ಜೀರೋ ಟ್ರೇಡ್ ನಾವು ಕ್ಲೋಸ್ ಮಾಡಿದ್ದೀವಿ. 193 ಕ್ಲೋಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದ್ದು 22ಗೆ. ಇದರಲ್ಲೇ ನಮಗೆ 4000 ರುಪೀಸ್ ಪ್ರಾಫಿಟ್ ಆಗಿದೆ. ಇವತ್ತೇ ಒಳ್ಳೆ ಪ್ರಾಫಿಟ್ ಆಯಿತು ಗೈಸ್. ಥ್ಯಾಂಕ್ ಯು, ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ.